ಅಂದ್ರೆ ಹೊಸೊಬ್ರು ಯಾರು ಗಾಡಿ ಹಾಕ್ಬಿಡ್ರಿ ಅಣ್ಣ, ಅದೊಂದೇ ಹೇಳಕ್ ಇಷ್ಟಪಡು. ಡ್ರೈವಿಂಗ್ ಕೆಲಸ ಮಾಡಿದ್ರೆ 60,000 ದುಡ್ಡು ಬರ್ತದೆ. ಟೈಮಿಂಗ್ ಅಂತ ಏನಿಲ್ಲ ನಮ್ಗೆ, ಅಂದ್ರೆ ಬೆಳಗ್ಗೆ ನಮ್ಮ ಟೈಮಿಂಗ್ ಲೆಕ್ಕಾಚಾರ. ಇವಾಗ ನಾವು ಅಲ್ಲಿ ಬಿಟ್ರೆ ಸಾಯಂಕಾಲ ಬಿಟ್ರೆ ಇಲ್ಲಿ ಬಂದ್ ಖಾಲಿ ಮಾಡ್ಕೊಂಡು ನಾಳೆ ಇವತ್ತು ಲೋಡ್ ಮಾಡ್ಬೇಕು ನಾವು ಗೋವಾದಲ್ಲಿ. ಮೈಂಡ್ ಸೆಟ್ ನನ್ ಮೈಂಡ್ ಸೆಟ್ ಅದು. ಇದು ಐಷರಲ್ಲಿ ಯಾವ್ದು? ಇದು 3018 18 ಪ್ಲಸ್. ಓಕೆ 19 ಬರುತ್ತಲ್ಲ? 19 ಬರುತ್ತೆ. ಏನ್ ಡಿಫ್ರೆನ್ಸ್ ಬರುತ್ತೆ ಸರ್? ಅದು ಟನ್ನೇಜ್ ಅಣ್ಣ. 3 ಗಂಟೆಗೆಲ್ಲ ಬಿಟ್ರೆ ಅದು 2 ಅವರ್ ಗಾಡಿ ಕೊಡ್ಬೇಕು, ಅದು ಹೊಡಿತೀವಿ ನಾವು. ಓಕೆ ಎಷ್ಟು ಅವರ್ ಕೊಡ್ತಾರೆ ಸರ್? 3 ಅವರ್ ಕೊಡ್ತಾರೆ ಅಷ್ಟೇ. 3 ಅವರ್ 3 ಅವರ್ಗೆ ಪೆಟ್ರೋಲ್ ಇರ್ಬೇಕು. ನಾನು 1 ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ಬೇಕಾದ್ರೆ ನಾನು ಒಂದ್ ಗಾಡಿ ಓನರ್ ಆಗ್ಬೇಕು ಹಂಗೆ ಹಿಂಗೆ ಅಂತ ನಾನಿದ್ದೆ. ಈಗ ಅನಿಸ್ತಾ ನನಗೆ ಯಾಕಪ್ಪ ಈ ತಲೆ ಹೊತ್ಕೊಂಡು. ನೆಮ್ಮದಿಯಾಗಿದ್ದೆ ಅಣ್ಣ, ನಾನು ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಹೇಮಂತ್ ಅಂತ. ಹೇಮಂತ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ದು ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ ಎಲ್ಲಿ ಬರುತ್ತೆ ಸರ್? ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡೋರಲ್ಲ, ಓಕೆ ಅದು. ಇವಾಗ ಹೊಸದಾಗಿ ಬೆಂಗಳೂರು ದಕ್ಷಿಣ ಅಂತ ಮಾಡೋರಲ್ಲ, ಅದೇ ನಮ್ಮೂರು. ಓಕೆ ಅದೇ ನಿಮ್ಮೂರು? ಅದೇ ನಮ್ಮೂರು. ಓಕೆ ಸರ್, ಅದು ರಿಜಿಸ್ಟ್ರೇಷನ್ ಚೇಂಜ್ ಮಾಡಿದಾರಂತಲ್ವಾ? ರಿಜಿಸ್ಟ್ರೇಷನ್ ಚೇಂಜ್ ಮಾಡಕ್ ಹೋಯ್ತವ್ರೆ, ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ ನಿಮ್ದು ಯಾವ್ದಿದೆ ಸರ್ ಇವಾಗ? ಏನ್ ಹೇಳಿ ಪ್ರೆಸೆಂಟ್ ಆಗಿ ರಿಜಿಸ್ಟ್ರೇಷನ್? 42 42 ಎಲ್ಲಿ ಬರುತ್ತೆ ಸರ್ ಅದು? ರಾಮನಗರನೇ. ರಾಮನಗರನೇ 42. ಅದೇನೆ ಸೇಮ್ ಅದೇನೆ ಇರುತ್ತೆ, ಆದ್ರೆ ನೇಮ್ ಬೆಂಗಳೂರು ದಕ್ಷಿಣ ಅಂತ ಚೇಂಜ್ ಆಯ್ತದೆ ಅಷ್ಟೇ. ಅಷ್ಟೇ, ರಿಜಿಸ್ಟ್ರೇಷನ್ ಎಲ್ಲ ಅದೇ ಇರ್ತದೆ. ಅದೇ ಇಡ್ತಾರೆ. ಬೆಂಗಳೂರು ದಕ್ಷಿಣ ಅಂತ ಚೇಂಜ್ ಆಗ್ಬೋದು. ಅದೇ ನನ್ನ ಇಷ್ಟಕ್ಕೆ. ಓಕೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಎಕ್ಸಾಕ್ಟ್ ಆಗಿ ಐಡಿಯಾ ಇಲ್ಲ ನನ್ಗೆ. ಎಕ್ಸಾಕ್ಟ್ ಆಗಿ ಐಡಿಯಾ ಇಲ್ಲ. ಹೇಗೆ ಸರ್ ನಿಮ್ದು ಸ್ವಂತ ಗಾಡಿ ಅಲ್ವಾ? ಅಣ್ಣ ನನ್ನ ಸ್ವಂತ ಗಾಡಿ. ಎಷ್ಟು ಗಾಡಿ ಇದೆ ಸರ್ ನಿಮ್ದು? ಅಣ್ಣ ಇದೊಂದು ಐತೆ, ಇನ್ನೊಂದು ಚಿಕ್ಕ ಗಾಡಿ ಒಂದೈತೆ ಈಚೆರು. ಅದ್ಯಾವುದು? 7 ಟನ್ 211 ಒಂದು. 2110. 2110 20 ಫೀಟ್. ಓಕೆ ಇದು ಎಷ್ಟು ಫೀಟ್ ಸರ್? ಇದು 22 ಫೀಟ್. 22 ಫೀಟ್. 22 ಫೀಟ್. ಓಕೆ ಇದಕ್ಕಿಂತ ದೊಡ್ಡದು ಬರೋದಲ್ಲ ಅಲ್ಲ? ಬರುತ್ತೆ, ಶೋರೂಮ್ ಅಲ್ಲಿ ಆರ್ಡರ್ ಕೊಟ್ರೆ ಬರುತ್ತೆ. 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 ಓಕೆ ನೀವು ಟೈಮಿಂಗ್ ಲೋಡಿಗೆ ಜಾಸ್ತಿ ಹೋಗೋದಲ್ವಾ? ಟೈಮಿಂಗ್ ಲೋಡ್ ಅಂತ ಏನಿಲ್ಲ ಅಣ್ಣ, ನಾವು ಜಾಸ್ತಿ ಲಾಂಗ್ ಓಡಾಡಲ್ಲ. ಓಕೆ ಗೋವಾ ಬೆಂಗಳೂರು ಅಷ್ಟೇ. ಓಕೆ ಜಾಸ್ತಿ ಲಾಂಗ್ ಏನ್ ಹೋಗಲ್ಲ? ಲಾಂಗ್ ಎಲ್ಲ ಹೋಗಲ್ಲ. ಸುಮ್ಮನೆ ಲಾಂಗ್ ಎಲ್ಲ ಹೋಗ್ಬೋದಣ್ಣ, ಹಿಂಸೆ ಜಾಸ್ತಿ ಅಣ್ಣ. ಹಿಂಸೆ ಜಾಸ್ತಿ. ಹೊಡಿತಾರೆ ಅಣ್ಣ. ನಿಮ್ ಕಡೆ ಗಾಡಿ ಎಲ್ಲ ತುಂಬಾ ಟೈಮಿಂಗ್ ಲೋಡ್ ಹೊಡಿತಾರೆ. ಮಾರ್ಕೆಟ್ ಬೆಂಗಳೂರಿಂದ ಹೋಯ್ತಾವಲ್ಲ, ಸುಮಾರು ಟೈಮಿಂಗ್ ಮಾಲ್ ಹೋಯ್ತವೆ. ನಮ್ಮ ರಾಮನಗರ ಗಾಡಿಗಳು ಹೋಯ್ತವೆ, ಸುಮಾರು ಗಾಡಿಗಳು ಹೋಯ್ತವೆ. ಓಕೆ ನೀವು ಟೈಮಿಂಗ್ ಲೋಡಿಗೆ ಜಾಸ್ತಿ ಹೋಗಲ್ಲ? ಟೈಮಿಂಗ್ ಅಂತ ಏನಿಲ್ಲ ನಮ್ಗೆ, ಅಂದ್ರೆ ಬೆಳಗ್ಗೆ ನಮ್ಮ ಟೈಮಿಂಗ್ ಲೆಕ್ಕಾಚಾರ. ಇವಾಗ ನಾವು ಅಲ್ಲಿ ಬಿಟ್ರೆ ಸಾಯಂಕಾಲ ಬಿಟ್ರೆ ಇಲ್ಲಿ ಬಂದ್ ಖಾಲಿ ಮಾಡ್ಕೊಂಡು ನಾಳೆ ಇವತ್ತು ಲೋಡ್ ಮಾಡ್ಬೇಕು ನಾವು ಗೋವಾದಲ್ಲಿ. ಅದು ಮೈಂಡ್ ಸೆಟ್? ನನ್ ಮೈಂಡ್ ಸೆಟ್ ಅದು. ಅಲ್ಲಿಂದ ಬೆಂಗಳೂರಿಂದ ಬಿಟ್ರೆ ಇಲ್ಲಿ ಕಾರವಾರ ಇಲ್ಲ ಗೋಕರ್ಣ, ಕುಮಟಾ, ಗೋವಾ ಖಾಲಿ ಮಾಡಿ ಲೋಡ್ ಮಾಡ್ಬೇಕು ಅವತ್ತೊಂದ್ ದಿನಾನೇ. ನಮ್ಗೆ ಆತರ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟೈತೆ. ಟೈಮಿಂಗ್ ಅಂದ್ರೆ ನಿದ್ದೆಗಿದ್ದೆ ಏನ್ ಮಾಡಲ್ಲ ನಾವು, ಹೊಂಟೋದು ಅನ್ಲೋಡ್ ಮಾಡ್ಬಿಟ್ಟು ಲೋಡ್ ಮಾಡ್ಬಿಟ್ಟು ಆಮೇಲೆ ನಿದ್ದೆ ಬೇಕಾದ್ರೆ ಒಂದ್ ದಿವಸ ಆಮೇಲೆ ಹೋಗ್ತೀವಿ. ಕಂಟಿನ್ಯೂ ಹೋಗ್ತಾ ಇರ್ತೀರಾ? ಕಂಟಿನ್ಯೂ. ಓಕೆ ಇದು ಆ ಕಡೆ ರಾಜಸ್ಥಾನ್ ಸೈಡ್, ಯುಪಿ ಸೈಡ್ ಅವೆಲ್ಲ ನಾನು ಹೋಗ್ಲೇ ಇಲ್ಲ. ಈ ಗಾಡಿ ಬಂದ್ಮೇಲೆ ಬಂದಿಂದ ಹೋಗ್ಲೇ ಇಲ್ಲ. ಮಂಗಳೂರು, ಬೆಂಗಳೂರು, ಗೋವಾ, ಬೆಂಗಳೂರು ಎರಡೇ. ಹಾಗಿದ್ರೆ ಟೈಮಿಂಗ್ ಲೋಡಿಗೆ ಹೋಗಿಲ್ಲ ಈ ಗಾಡಿ? ಯಾವ್ದೇ ಕಚ್ಚಾ ಮಾಲಿಗೆ ಹೋಗಿ? ಕಚ್ಚಾ ಮಾಲ್ಗೆ ಯಾವ್ದೇ ಹೊಡಿತೀವಿ. ಅಂದ್ರೆ ನಮ್ಮ ಊರ್ ಕಡೆ ಮಾವಿನಕಾಯಿ ಸೀಸನ್ ಬರುತ್ತೆ. ಓಕೆ ಆಂಧ್ರ, ತಮಿಳ್ನಾಡು ಅಷ್ಟೇ. ಎಲ್ಲಿಂದ? ರಾಮನಗರದಿಂದಾನೆ. ಅಂದ್ರೆ ಆ ಕಡೆ ಹೋಗುತ್ತೆ. ಚಿತ್ತೂರ್ ಅಂತ ಬರ್ತದೆ ಆಂಧ್ರ ಹತ್ರ. ಅದು ಟೈಮಿಂಗ್ ಮಾಡ್ಲಿಕ್ಕಾಗಲ್ಲ. ನಮ್ದು 3 ಗಂಟೆಗೆಲ್ಲ ಬಿಟ್ರೆ ಅದು 2 ಅವರ್ ಗಾಡಿ ಕೊಡ್ಬೇಕು, ಅದು ಹೊಡಿತೀವಿ ನಾವು. ಓಕೆ ಎಷ್ಟು ಅವರ್ ಕೊಡ್ತಾರೆ ಸರ್? 3 ಅವರ್ ಕೊಡ್ತಾರೆ ಅಷ್ಟೇ. 3 ಅವರ್? 3 ಅವರ್ಗೆ ಪೆಟ್ರೋಲ್ ಇರ್ಬೇಕು. ಅದು 3 ಅವರ್ಗೆ? 3 ಅವರ್ ಪೆಟ್ರೋಲ್ ಇರ್ಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಲೆಕ್ಕಾಚಾರ? 180-200 ಕಿಲೋಮೀಟರ್ ಆಯ್ತದೆ. ಓಕೆ 3 ಅವರ್ಗೆ? 3 ಅವರ್ 4 ಅವರ್ ಕೊಟ್ಟೆ ಕೊಡ್ತಾರೆ. ಕಂಟಿನ್ಯೂ ಹೊಡಿಬೇಕು? ಕಂಟಿನ್ಯೂ ಹೊಡಿಬೇಕು. ಅಂದ್ರೆ ನಮ್ಗೆ ಬೇಗ ಹೋದ್ರೆ ನಮ್ಗೆ ಲಾಭ. ಅಲ್ಲಿ ಖಾಲಿ ಮಾಡ್ಕೊಂಡು ರಿಟರ್ನ್ ಬಂದ್ಬಿಡ್ಬೋದು, ಟೆನ್ಷನ್ ಇಲ್ಲ. ಮತ್ತೆ ಲೋಡ್ ಮಾಡ್ಬೋದಲ್ಲ. ಹೌದು ಎಂಟಿ ಬರ್ತೀರಾ? ಎಂಟಿ ಬಂದ್ಬಿಡ್ತೀವಿ. ಅಂದ್ರೆ ಬಾಡಿಗೆ ಚೆನ್ನಾಗಿರ್ತದೆ, ಅದು ಚೆನ್ನಾಗಿರುತ್ತೆ. ಬಾಡಿಗೆ ಚೆನ್ನಾಗಿರ್ತದೆ. ಓಕೆ ಅದು ಯಾವ ಟೈಮ್ ಅಲ್ಲಿ ಸರ್ ಅದು ಸೀಸನ್ ನಡೆಯೋದು? ಅಂದ್ರೆ ಇನ್ನೊಂದ್ ತಿಂಗಳಾಯ್ತಣ್ಣ. ಇನ್ನೊಂದ್ ತಿಂಗಳು ಬಿಟ್ಕೊಂಡ್ರೆ 3 ತಿಂಗಳು ನಡೀತದೆ. ಇವಾಗೆಲ್ಲ ಕಾಯಿ ಇದೆ? ಇವಾಗೆಲ್ಲ ಕಾಯಿ ಐತೆ. ಇವಾಗ ಈ ಗಾಡಿ ಕೇಳವ್ರ, ಈಗ ಈ ಗಾಡಿ ಲಾಂಗ್ ಹೋಗೋಣ ಅಂತ ಕೇಳವ್ರೆ. ಇದಕ್ಕೆ ಗೋವಾಟಿಗೆ, ಗುಜರಾತ್ಗೆ, ರಾಜಸ್ಥಾನ್ಗೆ ಕೇಳವ್ರೆ. ಲೈನ್ ಕಾಯಿ ಅಂತ ಬರ್ತಾವ ನಮ್ ಕೈಲಿ. ಫಸ್ಟ್ ಕಾಯಿನ ಫ್ಯಾಕ್ಟ್ರಿಗಳು ಕಳಿಸ್ತಾರೆ ಔಟ್ ಸೈಡ್ಗೆ. ಈ ಗಾಡಿ ಕೇಳವ್ರೆ, ಈ ಸಾರಿ ಕೊಡೋಣ ಅಂತಿದೀವಿ. ಎಳೆ ಕಾಯಿಗಳು ಅಲ್ಲಿಗೆ ಹೋಗ್ಬೇಕು. ಹೊರಗೆ ಹೋಗುತ್ತೆ? ಹೊರಗೆ ಹೋಗುತ್ತೆ. ಅದಕ್ಕೋಸ್ಕರ ಟೈಮಿಂಗ್ ಇರುತ್ತಾ? ಅದಕ್ಕೇನ್ ಟೈಮಿಂಗ್ ಇರಲ್ಲ ಅಣ್ಣ.
ಅಂದ್ರೆ ಅಂದಾಜ್ ಮೇಲೆ ಕೊಡ್ತಾರೆ. ಹಾ ಹಾ. ಒಂದಿಷ್ಟು ಅವರಿಗೆ ಹೋಗ್ಬೇಕು ಇಷ್ಟು ಅವ್ರಿಗೆ ಹೋಗ್ಬೇಕು ಅಂತ ಕೊಡ್ತಾರೆ. ಹಾಗೆ ಸರ್ ನಿಮ್ಮ ಕಡೆ ಮಾವಿನಕಾಯಿ ತುಂಬಿದ್ರೆ ಸರ್ ಇವಾಗ ಸಪೋಸ್ ಏನಾದ್ರು ಲೇಟ್ ಆಗಿ ಹೋದ್ರೆ ಫೈನ್ ಹಾಕ್ತಾರಾ? ಫೈನ್ ಏನಿಲ್ಲ ಅಣ್ಣ, ಎಲ್ಲ ನಮ್ಮವರೇ, ಎಲ್ಲ ನಮ್ಮವರೇ, ನಮ್ಮ ಪಾರ್ಟಿಗಳು ಇರ್ತಾರಲ್ಲ ಅವ್ರ ಹತ್ರನೇ ಹೊಡಿತಾ ಇರ್ತೀವಲ್ಲ ಲೋಡ್ ನಾವು ರೆಗ್ಯುಲರ್ ಆಗಿ 1 hour 2 hour ಏನ್ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಓಕೆ ಹಾಗೆ ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಯ್ತದೆ. ಓಕೆ ಕೃಷ್ಣಗಿರಿ ಜ್ಯೂಸ್ ಫ್ಯಾಕ್ಟ್ರಿಗೆ ಒಂದ್ 4-5 ಫ್ಯಾಕ್ಟ್ರಿ ಅಲ್ಲಿ ಸುತ್ತ, ಆಂಧ್ರದಲ್ಲಿ ಒಂದ್ 2-3 ಫ್ಯಾಕ್ಟ್ರಿ ಇವೆ, ಅಲ್ಲಿ ಹೋಗುತ್ತೆ ಮಾವಿನಕಾಯಿ. ಅಲ್ಲಿಂದ ಬರುವಾಗ ಎಂಟಿನೇ ಬಂದ್ಬಿಡ್ತೀವಿ ನಾವು. ಎಂಟಿ ಬಂದ್ಬಿಟ್ಟು ತಿರ್ಗಾ ಲೋಡ್ ಮಾಡ್ಕೊಂಡು ಹೋಯ್ತಾ ಇರೋದು. ಎಷ್ಟು ದಿನ ನಡೆಯಬಹುದು ಸರ್ ಅದು ಸೀಸನ್? 2 ತಿಂಗಳು ನಡೀತದೆ. 2 ತಿಂಗಳ. 2 ತಿಂಗಳಲ್ಲಿ ಅಂದಾಜು ಒಂದು 20-22 ಟ್ರಿಪ್ ಮಾಡ್ಬೋದು. 20-22 ಟ್ರಿಪ್ ಮಾಡ್ಬೋದು. ಓಕೆ, ಏಪ್ರಿಲ್ ಮೇ ಅಲ್ವಾ? ಏಪ್ರಿಲ್ ಮೇಲೆ ನಡೀತದೆ. ಓಕೆ, ಮತ್ತೆ ಜೂನ್ ಇಂದ ಯಾವ ತರ ಲೋಡ್? ಜೂನ್ ಇಂದ ನಮ್ಗೆ ರೆಗ್ಯುಲರ್ ಜ್ಯೂಸ್ ಕೋಕೋ ಕೋಲಾ. ಓಕೆ, ಇದು ಕೋಕೋ ಕೋಲಾಗ್ ಅಟ್ಯಾಚ್ ಮಾಡ್ಬೇಕು ಅಂತಾನೆ ತಗೊಬಂದದ್ದು ಈ ಗಾಡಿ. 22 ಫೀಟ್ ಮಾಡಿಲ್ಲ. ಬಜಾರ್ ಲೋಡ್ ಹೊಡಿತೀವಿ, ಆಯ್ತಾ. ಕೋಕೋ ಕೋಲಾಗ್ ಹೋದ್ರು ಲೋಡ್ ಕೊಡ್ತಾರೆ ನಮ್ಗೆ. ಬಜಾರ್ ಲೋಡ್ ಯಾವ್ದೇ ಸಿಕ್ಕರು ಹೊಡಿತಾ ಇರ್ತೀವಿ. ಇದೇ ಮಾಡ್ಬೇಕು ಅಂತ ಏನ್ ರೂಲ್ಸ್ ಏನಿಲ್ಲ. ಫ್ಯಾಕ್ಟ್ರಿಲಿ ಕೋಕೋ ಕೋಲಾನೇ ತುಂಬೇಕಣಪ್ಪ ಅಂತ ಏನಿಲ್ಲ. ಅದ್ರ ತಗೊಬಂದಿರೋದು ಕೋಕೋ ಕೋಲಾ ತಗೊಬಂದು ಕೋಕೋ ಕೋಲಾಗನೇ. ಬಾಡಿಗೆ ಚೆನ್ನಾಗಿರುತ್ತೆ ಜ್ಯೂಸಿಗೆ? ಬಾಡಿಗೆ ಪರವಾಗಿಲ್ಲ ಅಣ್ಣ, ಅಂದ್ರೆ ನಮಗ್ ಮೇಂಟೈನ್ ಆಯ್ತದೆ. ಓನ್ ಕಮ್ ಡ್ರೈವರ್ ಇದ್ರೆ ಮೇಂಟೈನ್ ಆಯ್ತದೆ. ಓಕೆ, ನಿಮ್ದು ಇನ್ನೊಂದು ಗಾಡಿ ಯಾವ ರೂಟ್ ಅಲ್ಲಿ ಆಪರೇಟ್ ಆಗುತ್ತೆ? ಅದು ಗೋವಾ ಬೆಂಗಳೂರು. ಅದು ಜ್ಯೂಸಿಗೆ? ಅದು ಜ್ಯೂಸ್ ಅಲ್ಲ ಅಣ್ಣ, ಅದು ಆರೋಹಳ್ಳಿಯಿಂದ ಜಿಪ್ಸಮ್ ಅಂತ ಐತೆ, ಸೂಪರ್ ಟೈಲ್ಸ್ ಅಂತ ಐತೆ. ಇಲ್ಲಿ ಗೋವಾದಲ್ಲಿ ವಿಲ್ಲಾಗಳು ಮಾಡ್ತಾರೆ ನೋಡಿ, ದೊಡ್ಡ ದೊಡ್ಡ ವಿಲ್ಲಾಗಳು, ರೆಸಾರ್ಟ್ಗಳಿಗೆ ಅಲ್ಲೊಂದು ಲೋಡ್ ಆಯ್ತದೆ. ರೆಗ್ಯುಲರ್ ಇರುತ್ತೆ. ಅದು ಯಾವ ತರ ಐಟಮ್ ಬರುತ್ತೆ? ಅದು ಹಂಚು ಬರುತ್ತಣ್ಣ, ಡಿಸೈನ್ ಹಂಚು, ಮತ್ತೆ ಈ ನೆಲಕ್ಕೆ ಹಾಕೋದು ಕಲ್ಲುಗಳು, ಡಿಸೈನ್ ಕಲ್ಲುಗಳು, ಗ್ರಾನೈಟ್, ಮಾರ್ಬಲ್ ತರ ಆ ತರ ಕಲ್ಲುಗಳು ಕೊಡ್ತಾರೆ. ಓಕೆ, ಅದು ಹೊಡಿತದೆ. ಈ ಕಡೆಯಿಂದ ತುಂಬಕ್ಕೆ ಹೋಗ್ತೀರಾ? ಈ ಕಡೆಯಿಂದ ಹಸುದು ಚಕ್ಕೆ ಬುಸ. ಓಕೆ, ಹಿಂಡಿ ಹಿಂಡಿ ಬರೇ ಗೋಧಿದ್ ಬರುತ್ತಲ್ಲ, ಗೋಧಿದು ಸಿಪ್ಪೆ ಅದು ತುಂಬ್ಕೊಂಡು ಹೋಯ್ತು ನಾವು ಈ ಕಡೆಯಿಂದ. ಹಾಗೆ ಉಳಿಯತ್ತಾ ಚೆನ್ನಾಗಿ? ಉಳಿತು. ನಾನು ಹೆಂಗೆ ಹೋದ್ರು ಓನ್ ಕಮ್ ಡ್ರೈವರ್ಗೆ ಒಂದು 18 ಮಿಗ್ತದೆ. 18,000 ಹೋಯ್ತಾ ಈ ಗಾಡಿಗೆ? ಓಕೆ, ಅದಕ್ಕಾದ್ರೆ 20 ಮಿಗ್ತದೆ. ಓ, ಚಿಕ್ಕ ಗಾಡಿಗೆ ಇನ್ನೂ ಉಳಿಯತ್ತಾ? ಅದು ಮೈಲೇಜ್ ಕಮ್ಮಿ, ಮೈಲೇಜ್ ಜಾಸ್ತಿ ಕೊಡ್ತದೆ ಅದು. ಮತ್ತೆ ಟೋಲ್ ಕಮ್ಮಿ ಬರ್ತದೆ. ಹೌದು, ಇದಕ್ಕೆ 2,000 ಹೋದ್ರೆ ಅದು 1,000 ಹೋಯ್ತದೆ. 1,000 ಹೋಗುತ್ತೆ. ಅದಕ್ಕಿನ್ನ 2,000 ಜಾಸ್ತಿ ಮಿಗ್ತದೆ. ಅದೇ ಆರಾಮ್ ನಮ್ಗೆ ಇದಕ್ಕಿನ್ನ. ಹಾಗಿದ್ರೆ ಸರ್ ಆ ತರದೇ ಗಾಡಿ ಮಾಡ್ಬೋದಿತ್ತಲ್ಲ? ಅಂದ್ರೆ ಫಸ್ಟ್ ಐಡಿಯಾ ಇರ್ಲಿಲ್ಲ ಅಣ್ಣ ನನ್ಗೆ, ಈ ಫೀಲ್ಡ್ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಓಕೆ, ಯಾವಾಗ ಬಂದಿರೋ ಸರ್ ನೀವು? ನಾನು ಡ್ರೈವಿಂಗ್ ಕಲ್ತಿ ಹತ್ತತ್ರ ಒಂದ್ 6 ವರ್ಷ ಆಯ್ತಣ್ಣ, 6ರಿಂದ 7 ವರ್ಷ ಆಯ್ತು. ಓಕೆ, ಒಂದ್ 2 ವರ್ಷ ಡ್ರೈವಿಂಗ್ ಕೆಲಸ ಮಾಡಿದೆ. ಬಸ್ಸು ಕಂಪ್ನಿ ಟೊಯೋಟಾ ಆಯ್ತಲ್ಲ, ಬಿಡ್ಲಿ ಟೊಯೋಟಾ, ಅಲ್ಲಿ ಕೆಲಸ ಮಾಡಿದೆ. ಮತ್ತೆ ಕೋಕೋ ಕೋಲಾನೇ ಬೇರೆಯವ್ರದ್ದು ಗಾಡಿ ಓಡಿಸ್ದೆ. ಆಮೇಲೆ ಫೈನಲ್ಗೆ ಗಾಡಿ ಹಾಕೊಂಡೆ, ಸ್ವಂತ ಗಾಡಿ. ಇದೇ ಫಸ್ಟ್ ಮಾಡಿದ್ದು. ಇದೇ ಫಸ್ಟ್ ಮಾಡಿ ಅದಾದ್ಮೇಲೆ ಮಾಡಿದ್ದು. ಆ ಗಾಡಿ ಮಾಡಿ ಎಷ್ಟು ಮಂತ್ ಆಯ್ತು ಸರ್? ಈಗ 4 ತಿಂಗಳು ಆಯ್ತಾನೆ. 4 ತಿಂಗಳು ಆಯ್ತು ಅಷ್ಟೇ. ಹೊಸದಾಗಿ ಬಂದಿದ್ದು ಗಾಡಿ. ಓಕೆ, 2 ಸರ್ ಹೊಸ ಗಾಡಿ? 2 ಹೊಸ ಗಾಡಿ. ಓಕೆ, ಏನಕ್ಕೆ ಸರ್ ಐಷರಿ ಮಾಡಿರೋದು ನೀವು? ಯಾವ್ದೇ ಹೊಸ ಗಾಡಿ ತಗೊಂಡ್ರು ಅಂದ್ರೆ ನನಗೆ ಇದು ಸೂಟ್ ಆಗ್ಬಿಟ್ಟದೆ, ಅಂದ್ರೆ ಕಂಫರ್ಟಬಲ್ ಐತಿ ನನಗೆ. ಐಷರ್ ಟೈಮಿಂಗ್ಸ್ ಏನೇ ಇದ್ರು ಅಂದ್ರೆ ಅವ್ರವ್ರ ಗಾಡಿ ಅವ್ರವ್ರ ಕಂಫರ್ಟಬಲ್ ಇರ್ತದಲ್ಲ. ನನ್ಗೆ ಈ ಗಾಡಿ ಕಂಫರ್ಟಬಲ್, ಹಂಗೆ ಹೋದ್ರು ಲೆಕ್ಕಾಚಾರ ಏನು ತೊಂದರೆ ಇಲ್ದಂಗೆ ಹೋಯ್ತದೆ ಬರ್ತದೆ. ಸರ್ ಇದು ಐಷರ್ ಅಲ್ಲಿ ಯಾವ್ದು? ಇದು 3018 ಪ್ಲಸ್. ಓಕೆ, 19 ಬರುತ್ತಲ್ಲ? 19 ಬರುತ್ತೆ. ಏನ್ ಡಿಫ್ರೆನ್ಸ್ ಬರುತ್ತೆ ಸರ್? ಅದು ಟನ್ನೇಜ್ ಅಣ್ಣ, ಅದು 12.5 ಟನ್ ಪಾಸಿಂಗು, ಇದು 11.5 ಟನ್ ಪಾಸಿಂಗು. ಓಕೆ, 1 ಟನ್ ವೇರಿಯೇಷನ್. ಅದು ಡಬಲ್ ಬ್ಯಾಟ್ರಿ, ಇದು ಸಿಂಗಲ್ ಬ್ಯಾಟ್ರಿ. ಸಿಂಗಲ್ ಬ್ಯಾಟ್ರಿ ಗಾಡಿ, ಅದು ಡಬಲ್ ಬ್ಯಾಟ್ರಿ ಗಾಡಿ. ಓಕೆ, ಅದು 24 ವೋಲ್ಟ್. 24 ವೋಲ್ಟ್. ಇದು 12 ವೋಲ್ಟ್. ಹೇಗೆ ಸರ್ ಅದು? ಅಂದ್ರೆ ಹೊಸದಾಗಿ ಬರ್ತಲ್ಲ, ಇದು ಮೈಲೇಜ್ಗೆ ಅಂತ ಮಾಡಿದ ಗಾಡಿ. ಇದು ಎಷ್ಟು ಬರುತ್ತೆ? ಇದು ನಾನು ಲೆಕ್ಕ ಹಾಕ್ತಂಗನೆ ಹೈವೇಲೆಲ್ಲ ಹೋದ್ರೆ 5, 5.5, 5, 6, 5, 7 ಗಂಟನೂ ಬರ್ತದೆ ಈ ಗಾಡಿ. ಎಂಟಿ ಗಾಡಿ, ಲೋಡ್ ಗಾಡಿ ಅಂದ್ರೆ ಹೈವೇಲಿ ಟಾಪ್ ಅಂಡ್ ಟಾಪ್ ಅಲ್ಲಿ ಹೋದ್ರೆ. ಅದ್ ಬಿಟ್ರೆ ಘಾಟಲ್ಲೆಲ್ಲ ಒಂದ್ 4, 9, 4, 8 ಆ ತರ ಬರುತ್ತೆ. ಹೈವೇಗೆಲ್ಲ ಕಿಂಗಣ, ಇದು ಘಾಟ್ಗೆಲ್ಲ ಆಗಲ್ಲ ಅಷ್ಟೇ. ಓಕೆ, ಅದಾಗಿದ್ರೆ ಎಷ್ಟು ಬರುತ್ತೆ? ಯಾವ್ದು? ಅದು ಹತ್ತತ್ರ 6, 6, 2, 6, 3, 7 ಗಂಟನೂ ಬರ್ತದೆ ಹೈವೇ. ಅಂದ್ರೆ ನಮ್ ಫ್ರೆಂಡ್ಗಳು ಹೇಳಿರೋ ಲೆಕ್ಕಾಚಾರ ಸೇಮ್ 5, ಒಂದ್ ಹೆಂಗೆ ಹೋದ್ರು 5, 5.5 ಲಾಸ್ಟ್. ಆದ್ರೆ ಶೋರೂಮ್ ಪ್ರೈಸ್ ಏನಾದ್ರು ವೇರಿಯೇಷನ್ ಆಗುತ್ತೆ ಇದಕ್ಕೆ? ಎಂತ್ರದ್ದು? ಆಯ್ತದಣ್ಣ. ಇದು ನಾನ್ ತಗೊಂಡಾಗ 24.80 ಹೇಳಿದ್ರು, 24.20 ಕೊಟ್ಟಿದ್ದೆ ನಾನು. ಡಿಸ್ಕೌಂಟ್ ಮಾಡಿದ್ರಾ? ಡಿಸ್ಕೌಂಟ್ ಮಾಡಿ 50,000 ಡಿಸ್ಕೌಂಟ್ ಮಾಡ್ಕೊಟ್ಟಿದ್ರು. ಓಕೆ, ಆ ಗಾಡಿ ಇನ್ನೂ ಜಾಸ್ತಿ ಆಗ್ಬೋದಣ್ಣ, 1 ಲಕ್ಷ ಚಿಲ್ಲರೆ ಜಾಸ್ತಿ ಆಗ್ಬೋದು ಅದಕ್ಕೆ. ಅದು ಬ್ಯಾಟ್ರಿ ಮತ್ತೆ ಟನ್ನೇಜ್ ಅಷ್ಟೇ ಅಷ್ಟೇ, ಮತ್ತೆ ಬಾಕಿ ಎಲ್ಲ ಸೇಮ್? ಎಲ್ಲ ಸೇಮ್ ಅಣ್ಣ. ಗಾಡಿದು ಟನ್ನೇಜ್ ಗಿನ್ನೇಜ್ ಎಲ್ಲ, ಟೈರು ಗೀರು ಏನ್ ಹಾರ್ಸ್ ಪವರ್ ಎಲ್ಲ ಸೇಮೆ. ಡಬಲ್ ಬ್ಯಾಟ್ರಿ ಒಂದ್ ಜಾಸ್ತಿ, ಟನ್ನೇಜ್ ಒಂದ್ ಜಾಸ್ತಿ ಅಷ್ಟೇ. 1 ಟನ್ ಜಾಸ್ತಿ ಹೋಗುತ್ತೆ ಅಷ್ಟೇ. ನಾವ್ ಹಾಕೋ ಟನ್ನೇಜ್ ಅವ್ರು ಹಾಕ್ತಾರೆ
ಅಷ್ಟೇ. ಆದ್ರೆ ಮಾರ್ಕೆಟ್ ಅಲ್ಲಿ ಆ ಗಾಡಿನೇ ತುಂಬಾ ಜಾಸ್ತಿ ಇದೆ ಅಲ್ವಾ? ಆ ಗಾಡಿನೇ ತುಂಬಾ ಜಾಸ್ತಿ. ಅಂದ್ರೆ ಲಾಂಗ್ ಓಡಿಯೋದೆಲ್ಲ ಅದೇ ಗಾಡಿ ಅಲ್ವಾ, 12.5 ಅಲ್ವಾ. ಈ ಬಾರ್ಡರ್ಗಳಲ್ಲಿ ಪಾಸ್ ಆಗ್ಬೇಕಲ್ಲ, 12 ಟನ್ ಮಾಲ್ ಇರ್ತದೆ, 12 ಟನ್ನೇ ಪಾಸ್ ಆಗ್ಬೇಕು. ನಮ್ದೆಲ್ಲ 11.5 ಟನ್ ಹಾಕೊಂಡು ಹೋಗ್ತೀವಿ ಬಾರ್ಡರ್ಗಳಲ್ಲಿ. ಬಾರ್ಡರ್ ಅಲ್ಲಿ ಹಾಕಿ ಹೋಗ್ಬಿಡ್ತೀರಾ ನೀವು? ಜಾಸ್ತಿ ಏನ್ ಲಾಂಗ್ ಏನ್ ಹೋಗಲ್ಲ? ಲಾಂಗ್ ಎಲ್ಲ ಹೋಗಲ್ಲ ಅಣ್ಣ. ನಮ್ಗೆ ಸಾಕು ಬೆಂಗಳೂರು ಗೋವಾ ಸಾಕು. ಅಂದ್ರೆ ಓನ್ ಕಮ್ ಡ್ರೈವರ್ ಆದ್ರೆ ಬೆಸ್ಟ್. ಅಂದ್ರೆ ಅಲ್ಲಿ ಯಾವ್ದೋ ಕಮಿಟ್ಮೆಂಟ್ ಇಲ್ದಿರಾ ಸಾಲ ತೀರ್ಸ್ಕೊಂಡು ಗಾಡಿ ಲೋನ್ ತೀರ್ಸ್ಕೊತೀನಿ ಅಂದ್ರೆ ಗೋವಾ ಲೈನ್ ಬೆಸ್ಟ್. ಗೋವಾ ಲೈನ್ ಬೆಸ್ಟ್. ಗೋವಾದಿಂದ ಚೆನ್ನಾಗಿ ಬಾಡಿಗೆ ಇರುತ್ತೆ. ಬಾಡಿಗೆ ಚೆನ್ನಾಗಿರ್ತದೆ. ಎಲ್ರು ಹೇಳ್ತಾರೆ ಗೋವಾಗೆ ಚೆನ್ನಾಗಿ ಬಾಡಿಗೆ ಕೊಡ್ತಾರೆ ಅಂತ. ಸೊ ಆರಾಮಾಗಿ ಓಡಾಡ್ಬಿಟ್ರೆ ನಮ್ಗೆ ಫಿಕ್ಸ್ ಆಗ್ಬಿಟ್ಟು ಬಾಡಿಗೆ ಕೊಡು, ಆ ಕಡೆಯಿಂದಾನೆ ಈ ಕಡೆಯಿಂದಾನೆ ಆರಾಮಾಗಿ ಓಡಾಡ್ಬೋದು. ಓಕೆ ಸರ್. ಆ ಕಡೆ ಜ್ಯೂಸಿಗೆ ಎಷ್ಟು ಹಚ್ತಾರೆ ಬಾಡಿಗೆ? ಇಲ್ಲಿಗೆಲ್ಲ 24, ಕಾರವಾರ 24, ಒಂದು 25, ಇಲ್ಲಿ ಗೋಕರ್ಣ ಒಂದು 23. ಓಕೆ, ರೆಗ್ಯುಲರ್ ಇರುತ್ತಾ? ರೆಗ್ಯುಲರ್ ಕೊಡ್ತಾರೆ. ಓಕೆ, ಬೇರೆ ಗಾಡಿ ಲೋಡ್ ಮಾಡೋದು? ಇದು ಸೀಸನ್ ಅಲ್ವಾ, ಬೇಸಿಗೆ. ಈ ಸೀಸನ್ ಅಲ್ಲಿ ಹೊಡ್ಕೊಡ್ಬೇಕು, ಆಟ ಆಡ್ಕೊಡ್ಬೇಕು. ಅದು ಸೀಸನ್ ಇನ್ನೊಂದು ತಿಂಗಳು ಇರ್ತದೆ ಅಷ್ಟೇ, ಅದು ಮುಗ್ದೋಯ್ತದೆ. ನಮಗೆ ತೆಳಗೆ ಬೆಳಗ್ಗೆ ಎಲ್ಲೋ ಒಂದೊಂದು ಕೊಡ್ತಾ ಇರ್ತಾರೆ. ಆಮೇಲೆ ಬೇರೆ ಲೋಡ್ ಹುಡಿಕೊಡೋದು. ಈ ಕಡೆಯಿಂದ ಕನ್ಫರ್ಮ್ ನಮಗೆ ಲೋಡ್ ಕನ್ಫರ್ಮ್ ವರ್ಷ ಪೂರ. ಸರ್ ಜ್ಯೂಸಿಗೆ ಬೇರೆ ಬೇರೆ ಗಾಡಿ ಬರಲ್ಲ? ಬರ್ತವೆ. ನೀವು ಫಿಕ್ಸ್ ಸುಮಾರು ಬರ್ತವೆ. ಓಕೆ, ನಿಮ್ದು ಇದೇ ಫಿಕ್ಸ್ ರೂಟ್ ಅಂತ ಇಲ್ಲ ಅಲ್ವಾ? ಇದೇ ಫಿಕ್ಸ್ ರೂಟ್ ಅಂತ. ನಾವು ಮಂಗಳೂರು ಹೊಡಿತೀವಿ, ಕೋಕೋದಲ್ಲಿ 2 ವೇ ಬಾಡಿಗೆ ಕೊಡ್ತಾರೆ ನಮ್ಗೆ. ರಿಟರ್ನ್ ಬಾಡಿಗೆನೂ ರಿಟರ್ನ್ ಬಾಡಿಗೆನೂ ಕೊಡ್ತಾರೆ. ಅಂದ್ರೆ ಎಂಟಿ ಕ್ರೇಟ್ಗಳು ಬರ್ತಾವಲ್ಲ, ಖಾಲಿ ಬಾಟ್ಲುಗಳು ತುಂಬ್ಕೊರ್ಬೇಕು. ಗ್ಲಾಸ್ ಬಾಟ್ಲುಗಳು ಕ್ರೇಟ್ಗಳೆಲ್ಲ ಬರ್ತಾವಲ್ಲ, ತುಂಬ್ಕೊರ್ಬೇಕು. ತುಂಬ ಹೋಗ್ತೀರಾ? ತುಂಬ ಹೋಗ್ತೀವಿ. ಓಕೆ, ಅದೊಂದು ಲೋಡ್ ಇರುತ್ತೆ. ಅದು ಒಂದು ಆ ಕಡೆಯಿಂದ ರೆಗ್ಯುಲರ್ ಲೋಡ್ ಇರ್ತದೆ. 2 ವೇ ಬಾಡಿಗೆ ಅಂತ ಕೊಡ್ತಾರಲ್ಲ, ರೆಗ್ಯುಲರ್. ಆದ್ರೆ ಅದು ಕಡಿಮೆ ಅಲ್ವಾ? ಮೊದ್ಲೆಲ್ಲ ತುಂಬಾ ಜಾಸ್ತಿ ಬರ್ತಾ ಇತ್ತು. ಅಂದ್ರೆ ಮುಂಚೆ ಎಲ್ಲ ಕೊಡೋರು, ಈಗ ಗಾಡಿಗಳು ಜಾಸ್ತಿ ಆದ್ವಲ್ಲ, ನಾವು ಜಾಸ್ತಿ ಹೊಡೆಯೋದು 1 ವೇನೆ. ಅಂದ್ರೆ 2 ವೇ ಯಾವತ್ತೂ ಹೊಡೆಯಲ್ಲ ನಾವು. ಸುಮ್ಮನೆ ಹಿಂಸೆನ 2 ವೇ. ಇಲ್ಲಿಂದ ಹೋಗಿ ಅಲ್ಲಿ ಎಂಟ್ರಿ ಮಾಡಿಸಿ, ಅನ್ಲೋಡ್ ಮಾಡಿಸಿ, ತಿರ್ಗಾ ಲೋಡ್ ಮಾಡಿ, ಅವೆಲ್ಲ ಕಷ್ಟ, ಹಿಂಸೆ ಆಗತ್ತೆ, ಹಿಂಸೆ ಕೆಲಸ. ಅದಕ್ಕೆ ನಾವು ಕೊನೆ ಬಂದು ಈ ಕಡೆ ತುಂಬ್ಕೊಂಡೈತಿ. ಹೋಗ್ತೀರಾ ಹಾಗೆ? ಇದು ಅಟ್ಯಾಚ್ ಕೊಡ್ಲಿಲ್ಲ ಅಲ್ವಾ? ಅಟ್ಯಾಚ್ ಏನ್ ಕೊಟ್ಟಿಲ್ಲ. ಓಕೆ, ನಮ್ಗೇನ್ ಬಾಡಿಗೆ ಕೊಡ್ತಾರೆ ಅಷ್ಟೇ. ಅಟ್ಯಾಚ್ ಕೊಟ್ಟಿದ್ರೆ ಅದು ಕಿಲೋಮೀಟರ್ ವೈಸ್ ನಡೀತದೆ. ಕಿಲೋಮೀಟರ್ ಅಗ್ರಿಮೆಂಟ್ ಹಾಕೊಡೋರು, ಒಂದ್ ಲೆಕ್ಕಾಚಾರ ಕಿಲೋಮೀಟರ್ ವೈಸ್ ಅವ್ರನ್ನ ಹೇಳ್ದಂಗೆ ನಾವು ಕೇಳ್ಬೇಕಾಯ್ತು. ಹೌದು, ನಮ್ದೇನಿಲ್ಲ, ಬಂದ್ರೆ ಬರ್ತೀವಿ, ಇಲ್ದವ್ರು ಇಲ್ಲ. ಬೇರೆ ಲೋಡ್ ಇದ್ರೆ ಬೇರೆ ಲೋಡ್ ಹೋಗ್ತೀವಿ. ಹೌದಾ? ಅಟ್ಯಾಚ್ ಕೊಟ್ಟಿದ್ರೆ ಪೇಮೆಂಟ್ ಎಲ್ಲ ಹೋಲ್ಡ್ ಮಾಡೋದೆಲ್ಲ ಇರ್ತಾವಲ್ಲ, ಹಿಂಸೆ ಆಗ್ಬಿಡ್ತದೆ. ಬಜಾರ್ ಲೋಡ್ ಇದ್ರೆ ಏನೋ ಒಂದ್ ನಂಬಿಕೆ, ಅಯ್ಯೋ ಬಿಡು ಇವತ್ತಲ್ಲ ನಾಳೆ ತೀರ್ಸ್ಕೊಳೋಣ, ನಾಳೆ ಒಂದ್ ಲೋಡ್ ಬರ್ತದೆ ಅನ್ನೋ ಗ್ಯಾರಂಟಿ. ಅದೇ ನಂಬ್ಕೊಂಡು ಕುತ್ಕೊಂಡಿದ್ರೆ ಆಗಲ್ಲ. ಹೌದು, ಸೀಸನ್ ಅನ್ ಸೀಸನ್ ಅಲ್ಲೇ ಇರ್ಬೇಕಲ್ವಾ ಗಾಡಿ? ಏನ್ ಸಿಗ್ಬೇಕಣ್ಣ ಅದು. ತುಂಬಾ ಗಾಡಿ ಅಟ್ಯಾಚ್ ಮಾಡಿದಾರೆ ನಿಮ್ ಕಡೆ? ಅಂದ್ರೆ ಅವರೇ ಇವಾಗ ಟ್ರಾನ್ಸ್ಪೋರ್ಟ್ ಅಂತ ಬರ್ತಾವಲ್ಲ, ಟ್ರಾನ್ಸ್ಪೋರ್ಟ್ ಅಲ್ಲಿ ಅವರೇ ಗಾಡಿಗಳು ಒಂದು 100, 200, 300 ನಮ್ಮವ್ ಕೊಡೋದು. ಅದೇ ಈ ಕಡೆ ಕೊಡ್ತಾರ ಮಾತ್ರ. ಈ ಕಡೆ ನಮ್ಮ ಕರಾವಳಿ ಕಡೆ, ನಮ್ ಕರಾವಳಿ ಕಡೆ ಕೊಡ್ತಾರೆ ನಮ್ಗೆ. ಮಿಕ್ದವ್ರು ಮಂಗಳೂರು ಹೊಡಿತಾರೆ, ನಮ್ಮ ಹುಡುಗರುಗಳು ಎಲ್ಲ ಹೊಡಿತಾರೆ. ಅವ್ರು ಅಟ್ಯಾಚ್, ಅವ್ರದ್ದು ಅಟ್ಯಾಚ್ ಅಂತ ಏನಿದೆ ಅದ್ರಲ್ಲಿ ನಮಂಗೇನೆ ಫಿಕ್ಸ್. ಬೇಕು ಅಂದ್ರೆ ಕೊಡ್ತಾರೆ, ಬೇಡ ಅಂದ್ರೆ ಕೊಡ್ತಾರೆ ಹಾಗೆ. ಸರ್, ಈ ಕಡೆ ಏನ್ ತುಂಬ ಹೋಗ್ತಾರ? ಬೂಸ ಅಣ್ಣ. ಈ ಗಾಡಿಗೆ ಬೂಸನೆ, ಆ ಗಾಡಿಗೆ ಬೂಸನೆ. ಈ ಗಾಡಿಗೂ 12 ಟನ್ನೇ, ಆ ಗಾಡಿಗೂ 12 ಟನ್. ಸ್ವಲ್ಪ ಓವರ್ಲೋಡ್ ಹೋಗುತ್ತೆ. ಓವರ್ಲೋಡ್ ಅದು 4 ಟನ್ ಓವರ್ಲೋಡ್ ಆಯ್ತದೆ. ಇದಕ್ಕೇನಿಲ್ಲ, ಆರಾಮ್ ಟನ್ ಇದು ಪಾಸಿಂಗ್ ಟನ್. ಓಕೆ, ಲೋಡಿಂಗ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸರ್? ಲೋಡಿಂಗ್ ಎಲ್ಲ ನಮ್ಮ ಗೌರಿ ಶಂಕರ್ ಟ್ರಾನ್ಸ್ಪೋರ್ಟ್ ಅಂತ ಗೋವಾದಲ್ಲಿ ಕನ್ನಡದವರು ಅವರೇ ಕೊಡ್ತಾರೆ ಲೋಡ್ ಎಲ್ಲ. ಕನ್ನಡದವ್ರೆ ನಾವು? ಅವ್ರು ಕನ್ನಡದವ್ರು. ಅಲ್ಲಿ ಹೋಗಿ ಟ್ರಾನ್ಸ್ಪೋರ್ಟ್ ಹಾಕಿದ್ದಾರೆ. ಗೋವಾದಲ್ಲಿ ಇದೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡವ್ರು, ಅವರೇ ಕೊಡ್ತಾರೆ ನಮ್ಗೆ. ವರ್ಷ ಪೂರ್ತಿ ಇದೇ ರೂಟ್ ಅಲ್ಲಿ? ಇದೇ ರೂಟ್. ಇನ್ನೆಲ್ಲೂ ಹೋಗಲ್ಲ ನಾವು. ಎಲ್ಲಿ ಹೋಗಲ್ಲ? ಅಂದ್ರೆ ಮಾವಿನಕಾಯಿ ಸೀಸನ್ ಬಂದ್ರೆ ಹೊಂಟೈತಿವಿ. ತರಕಾರಿ ಗಿರ್ಕಾರಿ ಏನೋ ಎಲ್ಲ ಕಚ್ಚಾ ಮಾಲ್ ತುಂಬಲ್ಲ ಅಣ್ಣ, ಸುಮ್ನೆ ಹಿಂಸೆ ಅಣ್ಣ. ಹೊಡಿಬೇಕು, ಅದಕ್ಕೆ ಹೆಂಗಿರ್ಬೇಕು ಅಂದ್ರೆ ಜೀವ ಬಿಗಿಯಾಗಿರ್ಬೇಕಣ್ಣ. ಹೌದು, ಹೋಗ್ ತಲುಪಿಸ್ತೀನಿ ಅನ್ನೋ ಛಲ ಇರ್ಬೇಕು, ಡೇರಿಂಗ್ ಬೇಕು. ಮನೆಗೆ ನಿದ್ದೆ ಮಾಡಬಾರ್ದು, ಟೆನ್ಷನ್ಗಳು ಇರಬಾರ್ದು. ಅವೆಲ್ಲ ಇದ್ರೆ ಗಾಡಿ ಓಡ್ಸಕ್ ಆಗಲ್ಲ. ಹೌದು, ತುಂಬಾ ರಿಸ್ಕಿ. ಮತ್ತೆ ಸ್ವಲ್ಪ ಟಚ್ ಆಗಿದ್ರು ಯಾಕೆ ಬೇಕಣ್ಣ. ಆಮೇಲೆ ಲೇಟ್ ಆಯ್ತು, 5,000 ಬಾಡಿಗೆ ಕಮ್ಮಿ ಮಾಡ್ಬಿಟ್ರು. ಬಜಾರ್ನಲ್ಲಿ ನೋಡಿದ್ರೆ ಒಳ್ಳೆ ಬಾಡಿಗೆಗಳಿವೆ, ಹೊಡಿಬೇಕಷ್ಟೇ. ಸರ್, ಮಂತಿಗೆಲ್ಲ ಎಷ್ಟು ಟ್ರಿಪ್ ಮಾಡ್ತೀರಾ? ನಾನು ಮಂತ್ಗೆ ಒಂದು 10 ಟ್ರಿಪ್ ಮಾಡ್ತೀನಿ. 10 ಟ್ರಿಪ್ ಜ್ಯೂಸ್ ಈ ಕಡೆಯಿಂದ ಬೂಸ? ಬೂಸ 10 ಟ್ರಿಪ್, 9, 8 ಅದೇ ಸಿಕ್ತಂಗ್ ಆಯ್ತೇವೆ. ಒಟ್ಟಲ್ಲಿ 6 ಮೇಲಂತೂ ಫಿಕ್ಸ್ ಮಾಡ್ತೀವಿ. 6 ಮೇಲಂತೂ. ಎಷ್ಟು ದಿನಕ್ಕೊಂದು ಆಗತ್ತೆ ಹಾಗಿದ್ರೆ? 3 ದಿನಕ್ಕೊಂದು. 3 ದಿನಕ್ಕೊಂದು ಬಂದು ಹೋಗಿ 3 ದಿನ 4 ದಿನ ಬೇಕು ಅಷ್ಟೇ. ಒಂದ್ ವಾರದಲ್ಲಿ 2 ಟ್ರಿಪ್ ಅಣ್ಣ, ಮಿಸ್ ಇಲ್ಲ. ವಾರದಲ್ಲಿ 2 ಟ್ರಿಪ್ ಮಾಡ್ತೀವಿ. ವಾರದಲ್ಲಿ 2 ಟ್ರಿಪ್ ಮಾಡ್ತೀವಿ. ಹಾಗಿದ್ರೆ ಚೆನ್ನಾಗಲ್ವಾ? ವಾರದಲ್ಲಿ 2 ಟ್ರಿಪ್ ಮಾಡ್ತೀವಿ. ನಾವು ಒಂದು ಫಿಕ್ಸ್ ಮೈಂಡ್ ಮಾಡಿಕೊಬಿಟ್ಟಿದ್ವಿ. ಅಲ್ಲಿ ಭಾನುವಾರ ಲೋಡ್ ಮಾಡಿದ್ರೆ ಇಲ್ಲಿ ಸೋಮವಾರ ಲೋಡ್ ಆಗ್ಬೇಕು. ಇಲ್ಲಿ ಸೋಮವಾರನೇ ಲೋಡ್ ಮಾಡಿದ್ರೆ ಮಂಗಳವಾರ ಖಾಲಿ ಮಾಡ್ಬೇಕು. ಬುಧವಾರ ಲೋಡ್ ಬರ್ಲಿಲ್ಲ ಅಂದ್ರೆ ಗುರುವಾರ ಬರ್ತದೆ. ಸಿಂಗಲ್ ಹೊಡಿತೀರಲ್ವಾ? ಸಿಂಗಲ್. ಓಕೆ, ಗುರುವಾರ ಬಂದು ಶನಿವಾರ ಹೊಂಟೋಡ್ಬೇಕು ನಾವು ಊರ್ ಕಡೆಗೆ.
ಆ ತರ ಮಡಿಕೊಬಿಡ್ತೀವಿ. ಓಕೆ, ಮನೆಗೆಲ್ಲ ಎಷ್ಟು ಜನಕ್ಕೊಮ್ಮೆ ಹೋಗ್ತೀರಾ ಸರ್? ಅಣ್ಣ ನಾವು ಟ್ರಿಪ್ ಹೋಯ್ತಾನೆ ಇರ್ತೀವಿ. ಓ, ಟ್ರಿಪ್ಪಿಗೆ ಹೋಗ್ತೀರಾ? ನಮ್ಮ ಮನೆ ಒಂದು ಇಲ್ಲಿಂದಿದ್ರೆ ಒಂದು 50 ಕಿಲೋಮೀಟರ್, 60 ಕಿಲೋಮೀಟರ್, Factory 30 ಕಿಲೋಮೀಟರ್ ಅಲ್ಲೇ ಅನ್ಲೋಡ್ ಪಾಯಿಂಟ್ಗಳು ನಮ್ಮವು. ಚನ್ನಪಟ್ಟಣ, ಮದ್ದೂರು, KR ಪೇಟೆ ಅಲ್ಲೇ ಕೊಡ್ತಾರೆ ನಮ್ಗೆ ಅನ್ಲೋಡ್ ಪಾಯಿಂಟ್ಗಳೆಲ್ಲ. ಈ ಕಡೆಯಿಂದ ಟ್ರಿಪ್ ಮನೆಗೆ ಹೊಂಟೈತೀವಿ. ಮನೆಗೆ ಹೋಗ್ತೀರಾ? ನಮ್ಗೆ ಲೋಡಿಂಗ್ ಪಾಯಿಂಟ್ ಹತ್ರ, ನಮ್ಗೆ 10 ಕಿಲೋಮೀಟರ್ ಲೋಡಿಂಗ್ ಪಾಯಿಂಟ್ ಬಿಡದಿ. ಓಕೆ, ಅಲ್ಲಿಂದ ಲೋಡ್ ಮಾಡ್ಕೊಂಡು ಮನೆ ತಾವು ನಿಲ್ಸ್ಕೊಂಡು ನೈಟ್ ಬಿಡ್ತೀವಿ. ನೈಟ್ ಬಿಡ್ತೀರಾ? ಟ್ರಿಪ್ ಮನೆಗೆ ಸಿಂಗಲ್ ಆಗಿ ಓಡಿಸ್ತೀರಲ್ವಾ? ಸಿಂಗಲ್ ಅಣ್ಣ. ಓಕೆ, ಡಬಲ್ ಡ್ರೈವರ್ ಏನ್ ಇಟ್ಟಿಲ್ಲ? ಏನ್ ಡಬಲ್ ಡ್ರೈವರ್ ಇರೋ ಬಾಡಿಗೆಗಳಲ್ಲಿ ಹೌದು, ಅವ್ರಿಗೆ ಕೊಟ್ಟಿ ಅವ್ರಿಗೆ ಊಟ ಕೊಡ್ಸಿ ಅವ್ರು ಚೆನ್ನಾಗಿ ನೋಡ್ಕೊಂಡು ಏನ್ ಬೇಕಣ್ಣ ಅವೆಲ್ಲ ಪಾಪ. ಆಮೇಲೆ ಇನ್ಸೂರೆನ್ಸ್ ಅವ್ರ ಲೆಫ್ಟ್ ಕೂತಿದ್ರೆ ನಮಗ್ ಭಯ. ನಾವ್ ಹೆಂಗ ಬಿಡ್ರಿ, ಹೆಂಗೋ ಲೆಕ್ಕಾಚಾರಕ್ಕೆ ನಾವು ಒಂದ್ ಧೈರ್ಯದ ಮೇಲೆ ಇರ್ತೀವಿ. ಅವ್ರು ಕುಂಡ್ರಿಸ್ಕೊಂಡು ಅದೇ ನಮ್ಗೆ ಭಯ ಆಯ್ತಾ ಇರ್ತದೆ, ಎಲ್ಲೋ ಏನೋ ಏನಾಗೋಯ್ತದೋ ಅನ್ನೋ ಲೆಕ್ಕಾಚಾರ. ಅವ್ರ ಮನೆಯವರು ಇಷ್ಟು ಕಟ್ಕೊಡ್ಬೇಕು ಲೆಕ್ಕಾಚಾರ. ನಮ್ಗೆ ಅವೆಲ್ಲ ರಿಸ್ಕ್ ಬೇಡ ಕಾರಣ. ಅದೇ ಯಾವ ಕಂಪ್ನಿ ಮಾಡಿದ್ರಿ ಸರ್? ನಮ್ದು ಈ ಸಾರಿ ಅದು ಟೋಕಿಯೋ ಅನ್ನೋ ಬರ್ತದಣ್ಣ, ಪ್ರೈವೇಟ್ ಕಂಪ್ನಿ. ಪ್ರೈವೇಟ್ ಕಂಪ್ನಿ ಮಾಡಿ 56,000 ಆಯ್ತು. 56,000 ವರ್ಷಕ್ಕೆ. ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಅಲ್ವಾ? ಇದಕ್ಕಲ್ಲ, ಆ ಗಾಡಿಗೆ ಲೈಫ್ ಟೈಮ್ ಟ್ಯಾಕ್ಸ್. ಅದಕ್ಕೆ LCV ಲೈಫ್ ಟೈಮ್ ಟ್ಯಾಕ್ಸ್. ಓಕೆ, ಇನ್ನ ಫ್ಯೂಚರ್ ಅಲ್ಲಿ ಬಂದ್ರೆ ಯಾವ ತರ ಗಾಡಿ ತರಬೇಕಂತ ಇದ್ರೆ? ಇಲ್ಲ ಅಣ್ಣ, ಇನ್ ಮಾಡಲ್ಲ, ಸಾಕು. ಎರಡೇ ಗಾಡಿ ಸಾಕು, ಮತ್ತೆ ಮಾಡಲ್ಲ. ಫ್ರೀ ಆದ್ಮೇಲೆ ನೋಡುದು. ಈ ಫೀಲ್ಡ್ ಬೇಡಣ, ಒಂದ್ ಲೆಕ್ಕಾಚಾರ ನಮ್ಗ್ ಸಾಕಣ. ಒಂದ್ ಲೆಕ್ಕಾಚಾರ ನಾವು ಗಾಡಿಗಳು ಓಡಿಸ್ಕೊಂಡಿರ್ತೀವಿ ಆರಾಮಾಗಿ. ನೀವು ಬೇರೆಯವ್ರು ಬಂದ್ರೆ, ಇವಾಗ ನಮ್ಮ ಅಣ್ಣ ಒಬ್ರು ಓಡಿಸ್ತಾವ್ರೆ, ಗಣೇಶ್ ಅಣ್ಣ ಅನ್ಬಿಟ್ಟು ಆ ಗಾಡಿ. ಯಾವ ಅಣ್ಣ ಏನಾರ ಎಮರ್ಜೆನ್ಸಿ ಅಂದ್ರು, ನನ್ನ ತಮ್ಮ ಡ್ರೈವಿಂಗ್ ಕಲ್ತಾವ್ನಿ, ನನ್ನ ಸ್ವಂತ ತಮ್ಮ, ಅವ್ನ ಹಾಕಬಿಡೋದು. ತಲೆ ಕೆಡ್ಸ್ಕೊಳಂಗೇನಿಲ್ಲ. ಮತ್ತೆ ಗಾಡಿ ತರೋದಿಲ್ಲ? ಇಲ್ಲ ಅಣ್ಣ, ಮತ್ತೆ ಗಾಡಿ ತರೋದು. ಅಯ್ಯೋ ಇದಕ್ಕೆ ನಾನು EMI ಒಂದು ಡ್ಯೂ ಮಾಡ್ಕೊಬಿಟ್ಟು, ಅಯ್ಯೋ EMI ರೋದ್ನೆ ತಡೆಯಕ್ಕಾಗಲ್ಲ ಅಣ್ಣ. ಓಕೆ, ಯಾವ ಬ್ಯಾಂಕ್ ಸರ್? ನಮ್ದು HDB ಫೈನಾನ್ಸ್. ಫೈನಾನ್ಸ್ ಅವ್ರು ತುಂಬಾ ಕಿರಿಕಿರಿ. ಅಯ್ಯೋ ತುಂಬಾ ಅಣ್ಣ, ಚೆನ್ನಾಗಿ ಕೊಟ್ಬಿಡ್ತಾರೆ. ಒಂದಕ್ಕೆಲ್ಲ ಸೀಸಿಂಗ್ ಕೊಟ್ಬಿಡ್ತಾರೆ ಗಾಡಿಗಳು. ನಾವ್ ಅದಕ್ಕೆ ಭಯ. ಇವಾಗ ಅವ್ರ ಜೊತೆ ಮಾತಾಡಕ್ಕೂ ಆಗಲ್ಲ. ನಮ್ಗೇನ್ ಗಾಡಿ ಹೋಗ್ಬೇಕು, ಗಾಡಿ ಉಳಿಸ್ಕೋಬೇಕು. ಜಾಸ್ತಿ ಮಾತಾಡಿದ್ರೆ ಅದು ಇದು ಮಾತಾಡ್ಬಿಡ್ತಾರೆ. ನಮ್ಗೆ ಅವೆಲ್ಲ ಇಷ್ಟನೇ ಇಲ್ಲ. ಒಂದು EMI ಕಟ್ಟಿಲ್ಲ ಅಂದ್ರೂ ಬಿಟ್ಬಿಡ್ತಾರೆ, ಸೀಸಿಂಗ್ ಬಿಟ್ಬಿಡ್ತಾರೆ. ಹಾಗೆ ಬ್ಯಾಂಕ್ ಅಲ್ಲಿ ಆತರಲ್ಲ ಅಲ್ವಾ? ಬ್ಯಾಂಕ್ ಅಲ್ಲಿ ಆತರ ಅಲ್ಲ, ಬ್ಯಾಂಕ್ ಅಲ್ಲಿ ನೋಟಿಸ್ ಬರ್ತದೆ, ಯಾರು ಹಿಡಿಯಲ್ರು ಗಾಡಿಗಳು. ಹೌದು, ಈ ಪ್ರೈವೇಟ್ ಫೈನಾನ್ಸ್ ಕೊಡೋವಲ್ಲ, ಅವಕ್ಕಿಂತ ರೋದ್ನೆ ಇನ್ನೊಂದಿಲ್ಲ ಅಣ್ಣ. ಹೌದು, ಬ್ಯಾಂಕ್ ಅಲ್ಲಿ ಅಷ್ಟು ಸಡನ್ ಆಗಿ ಯಾರು ಹಿಡಿಯೋದಿಲ್ಲ. ಇವು ಅಷ್ಟೇ ಅಣ್ಣ, ನಾವು ಕಟ್ಬಿಟ್ರೆ ಯಾರು ಕೇಳೋರೇ ಇರಲ್ಲ. ಪಕ್ಕ ಟೈಮಿಗೆ ಕಟ್ಬಿಟ್ರೆ ಒಂದ್ ಫೋನ್ ಬರಲ್ಲ ಫೈನಾನ್ಸ್ ಕಟ್ತಾ ಇದ್ದಾನೆ ಪ್ರಾಬ್ಲಮ್. ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ? 54,000. ಅದಕ್ಕೆ 44,000. ಇದು ಟೋಟಲ್ EMI? ಟೋಟಲ್ EMI ಇದು 54. ಎಷ್ಟು ಪರ್ಸೆಂಟ್ ಬಡ್ಡಿ ಸರ್? 24 ಲಕ್ಷಕ್ಕೆ ನನಗೆ 31 ಲಕ್ಷ ಬೀಳ್ತು. ಓಕೆ, ಒಟ್ಟು 7 ಲಕ್ಷ 7.5 ಲಕ್ಷ ಬೀಳ್ತು ನನಗೆ ಬಡ್ಡಿ. ಓಕೆ, ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. ನಡ್ಸ್ಕೋಗ್ಬೋದಾ? ಬಡ್ಡಿ ಅಲ್ಲೇ ಕಟ್ಬಿಟ್ಟೆ ನಾನು. ಈಗ ಅಷ್ಟೇ ತೀರ್ಕೋತಾ ಇರೋದು ಗಾಡಿ. ಬಡ್ಡಿ ಕಟ್ಟಾಗಿದೆ. ಅವ್ರೇನ್ ಮಾಡ್ತಾರೆ ಗೊತ್ತಾ ಫೈನಾನ್ಸ್ ಅವರು ಫಸ್ಟ್ ಬಡ್ಡಿನೇ ಕಟ್ಸ್ಕೊಳೋದು. ಮೆಲ್ಲಗೆ ತಲೆ ಕಟ್ಬೇಡಿ ಅಂತ. ತಲೆ ಸಾವ್ರಿ ನೀಟಾಗಿ ಬಡ್ಡಿ ಕಟ್ಸ್ಕೊತಾರೆ ಫಸ್ಟ್. ಆಮೇಲೆ ಬಂದಾಗ ಆಮೇಲೆ ರೈಜ್ ಕಟ್ಟಪ್ಪ ಸೀಸಿಂಗ್ ಹೋಯ್ತಾ ಅದ್ ಗಾಡಿಗಳು ಆತರ. ಎರಡು ಒಂದೇ ಬ್ಯಾಂಕಾ? ಇಲ್ಲ ಅಣ್ಣ, ಅದು ಲೆಕ್ಕಾಚಾರ ಶ್ರೀರಾಮ್. ಅದು ಅಂದ್ರೆ ಪರಿಚಯ ಇರೋರಿಗೆ ಓಕೆ, ಪರಿಚಯ ಇರೋರಿಗೆ ಓಕೆ, ಏನ್ ಟೆನ್ಷನ್ ಇಲ್ಲ ಅಣ್ಣ. ಏನ್ ಟೆನ್ಷನ್ ಇಲ್ಲ. ಓಕೆ ಸರ್, ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜ್? ಅಣ್ಣ, ಈ ಫೀಲ್ಡಿಗೆ ಬರ್ಬೇಕು ಅಂದ್ರೆ ಹೊಸೊಬ್ರು ಯಾರು ಗಾಡಿ ಹಾಕ್ಬಿಡ್ರಿ ಅಣ್ಣ, ಅದೊಂದೇ ಹೇಳಕ್ ಇಷ್ಟಪಡು. ಡ್ರೈವಿಂಗ್ ಕೆಲಸ ಮಾಡಿದ್ರೆ 60,000 ದುಡ್ಡು ಬರ್ತದೆ ಮಂತ್ಲಿ. ಇದೆಲ್ಲ ನಾನು ನೋಡ್ತಾ ಇದೀನಲ್ಲ, ಈ ಫೀಲ್ಡ್ ಅಲ್ಲೇ ಡ್ರೈವಿಂಗ್ ಕೆಲಸ ಮಾಡಿದ್ರೆ 60,000 ದುಡಿಬೋದು. ಓಕೆ, ಯಾವ ರೂಟ್ ಅಲ್ಲಿ ಸರ್? ಬರೀ ಗೋವಾ ಬೆಂಗಳೂರು ನೋಡ್ಕೊಳ್ಳಿ ಸಾಕು. ನೀವು ಕೊಡ್ತಾ ಇದ್ದೀರಾ? ಇವಾಗ ನಮ್ಮ ಅಣ್ಣ ಅವರಲ್ಲಪ್ಪ, ನಮ್ಮ ಗಣೇಶಣ್ಣ ಅಂತ ಅವ್ರೆ, ಅವ್ರು ಮಾಡ್ಕೊಂಡ ಇವಾಗ ನಮ್ಗೆ ಆ ಗಾಡಿ ಅವ್ರಿಗೆ ಕೊಟ್ಬಿಡಿದ್ವಿ. ಅಂದ್ರೆ ಓನರ್ ಅಷ್ಟೇ, ಅವ್ರೆ ಲೋಡ್ ಇಟ್ಕೊಳ್ಳೋದು, ಲೋಡ್ ಹೊಡಿಯೋದು, ಲೆಕ್ಕ ಎಲ್ಲ ಬರಕ್ ಕಳ್ಸೋದು ಅವ್ರೆ ನಮ್ಗೆ. LCVಗೆ ನಮ್ಗೇನ್ ಟೆನ್ಷನ್ ಇಲ್ಲ. ಆ ಗಾಡಿದು ಎಲ್ಲ ಅವರೇ ನೋಡ್ಕೋತಾರೆ. ನಮ್ಗೆ ಆತರ ಇರ್ಬೇಕು ನಿಮ್ದಿ. ಇವಾಗ ಫೋನ್ ಮಾಡಿ ಅದಾಕು ಇದಾಕು, ಡೀಸೆಲ್ ದುಡ್ಡಿಲ್ಲ, ಅದು ಇದು, ನಮ್ಗೆ ಆತರ ಕಿರಿಕಿರಿ ಬೇಡ. ಹೌದು, ಅವರೇ ನೋಡ್ಕೋತಾರೆ, ಆರಾಮಾಗಿ ಲೆಕ್ಕ ಕಳಿಸ್ತಾರೆ. ಹಾಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ತಾ ಇದ್ದಾರೆ ಸರ್ ಅವರಿಗೆ? 15%. 15% ಅಂದ್ರೆ 60,000 ಆಗುತ್ತೆ ಮಂತಿಗೆ. ಮಾಡುವ ಆಯ್ತದೆ. ಟ್ರಿಪ್ ಹೊಡಬೇಕು. ಎಷ್ಟು ಟ್ರಿಪ್ ಆಗ್ಬೇಕು ಸರ್? ಜಾಸ್ತಿ ಅಂದ್ರೆ 10 ಟ್ರಿಪ್ ಆಗಿದ್ರೆ 60,000. 10 ಟ್ರಿಪ್ 3,000 ಅಣ್ಣ. ಈಗ ಅಲ್ಲಿಂದ 3,000 60 ಆಯ್ತು. ಹೌದು, ಆರಾಮಾಗಿ ಡ್ರೈವಿಂಗ್ ಕೆಲಸ ಮಾಡ್ಬೋದು. ಯಾಕೆ ಮಾಡ್ಬೋದು ಡ್ರೈವಿಂಗ್ ಕೆಲಸ? ಹೌದು. ಸ್ವಂತ ಗಾಡಿ ಮಾಡಿದ್ರೆ ಎಷ್ಟು ಮಾಡ್ತಿರೋದು ಸರ್? ಈ ಅಣ್ಣ, ನನ್ಗೆ ಸ್ವಂತ ಗಾಡಿ ಮಾಡಿದ್ರೆ ಕಮಿಟ್ಮೆಂಟ್ ಇರ್ತೇವೆ, ಉಳಿಯೋದು ಗೊತ್ತಾಗಲ್ಲ.
ಟೆನ್ಷನ್ ಜಾಸ್ತಿ ಇರ್ತದೆ, ಉಳಿಯೋದು ಹೋಗೋದು ಗೊತ್ತಾಗಲ್ಲ. ನಾವು ಸಂಬಳ ನೋಡೋದೇ ಇಲ್ವಲ್ಲ, ಬಂದೋ ದುಡ್ಡು ಏನ್ ಕರೋ ಅಂತ ತಳ್ಬಿಡ್ತೀವಿ. ಡ್ರೈವರ್ ಆದ್ರೆ ಆರಾಮಾಗಿ ತಿಂಗಳು ಹೌದು, ಕಿರಿಕಿರಿ ಇಲ್ಲ. ಕಿರಿಕಿರಿ, ಏನಾರ ಗಾಡಿ ಪ್ರಾಬ್ಲಮ್ ಆದ್ರೂ ಆರಾಮಾಗಿರ್ಬೋದು. ನಾನು ಒಂದ್ ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ಬೇಕಾರೆ ನಾನು ಒಂದ್ ಗಾಡಿ ಓನರ್ ಆಗ್ಬೇಕು ಹಂಗೆ ಹಿಂಗೆ ಅಂತ ನಾನಿದ್ದೆ. ಈಗ ಅನಿಸ್ತಾ ನನಗೆ, ಯಾಕಪ್ಪ ಈ ತಲೆ ಹೊತ್ಕೊಂಡು ನೆಮ್ಮದಿಯಾಗಿದ್ದೆ ಅಣ್ಣ. ನಾನು ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ, 7,000 ಕೆಲಸ. ನಾನು ಸಿಮೆಂಟ್ ಮೂಟೆ ಹೊಡ್ತಾ ಇದ್ದೆ ಮುಂಚೆ, 300 ಮೂಟೆ 400 ಮೂಟೆ ಸಿಮೆಂಟ್ ಮೂಟೆ ಹೊಡ್ತಾ ದಿನಕ್ಕೆ. ನಮ್ಮ ದೀಪಣ್ಣ ಅಂತಿದ್ರು ಓನರ್ ಅವರು. ಅಲ್ಲಿ ನೆಮ್ಮದಿಯಾಗಿದ್ದೆ, ಊಟ ತಿಂಡಿ ನಾಷ್ಟ ಎಲ್ಲ ಅವ್ರ ಮನೇಲೆ ಇತ್ತು. ಸಂಬಳ ಉಳ್ಕೊಬಿಡೋದು, ಕೂಲಿ ಕಾಸು ಬರೋದು, ನೆಮ್ಮದಿಯಾಗಿದ್ದೆ. ಆಮೇಲೆ ಹೋಯ್ತಾ ಎಲ್ಗೋ ಕರ್ಕೊಂಡ್ಬಿಡ್ತು ಜೀವನ. ಆಸೆ ಆಸೆ ಹೇಳ್ತಿರಲ್ಲ, ಆಸೆ ಎಲ್ಲಿಂದ ಎಲ್ಲಿಗೆ ಹೋಯ್ತದೆ ಅಂದ್ರೆ ಈಗ ಸಫರ್ ಪಡ್ಬೇಕು. ಈಗ ಲೆಕ್ಕಾಚಾರ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದಾಗಿರೋದಲ್ಲಪ್ಪ, ಯಾವ ಟೆನ್ಷನ್ ಇರಲ್ಲ, ಏನಿರಲ್ಲ, ಸಾಲುಗಳು ತೀರ್ಸ್ಕೊಂಡು ಆರಾಮಾಗಿರುತ್ತೆ. ಇನ್ನು 4 ವರ್ಷ ತೀರ್ಸ್ಬೇಕಲ್ಲ, ಅದು ಅಲ್ಲಿ ಗಂಟ ಟೆನ್ಷನ್ ಉಳಿಬೇಕಲ್ಲ, ಅಲ್ಲಿ ಗಂಟ ಕ್ಲಿಯರ್ ಆಗ್ಬೇಕು. ಇರೋನ್ ಯಾರೋ ಸಾಯನ್ ಯಾರೋ. ಆ ಗಾಡಿ ವ್ಯಾಲ್ಯೂನೇ ಹೊಂಟೈತದೆ 5 ವರ್ಷ. ಹೌದು, ಮತ್ತೆ ಐಶ್ವರ್ಯ ರೀಸೇಲ್ ವ್ಯಾಲ್ಯೂನೇ ಇಲ್ಲ ಲೆಕ್ಕಾಚಾರ. ಗಾಡಿ ವ್ಯಾಲ್ಯೂನೇ ಹೊಂಟೈತದೆ. ಹೌದು, ಸೇಲ್ ಮಾಡ್ಬೇಕು ಅಂದ್ರೆ ಏನೋ ಶೋರೂಮ್ ಗಾಡಿ 1 ವರ್ಷ ಕೆಲ್ಸಕ್ ಬರಲ್ಲ, ಆಮೇಲೆ ಹೋಯ್ತಾ ಕೆಲ್ಸಕ್ ಬಿಡ್ತಾವಲ್ಲ, ಕೆಲ್ಸಕ್ ಬರುತ್ತೆ. ಕೈಯಿಂದ ಹಾಕ್ಬೇಕಾಯ್ತದೆ. ಎಲ್ಲರೂ ಒಂದೇ ಕೆಲಸ ಅಣ್ಣ. ನಾನ್ ಸಾಲನೇ ಹೇಳ್ತೀರಾ 3 ಲಕ್ಷ ಸಾಲ ಮಾಡ್ಕೊಂಡಿದ್ವಿ. ಹಾಗೆ 1 ರೂಪಾಯಿ ನಾನು ಸಾಲ ಕಂಡ್ರೆ ಆಯ್ತಿಲ್ಲ, ನನ್ಗೆ ಆಗಲ್ಲ ಅನ್ನೋವೆ, ಯಾರಪ್ಪ ತೀರ್ಸೋರು ಅಂತ. ಈಗ 3 ಲಕ್ಷ ಸಾಲ ಆದ್ ನನ್ನ ತಲೆ ಮೇಲೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಥ್ಯಾಂಕ್ಸ್ ಅಣ್ಣ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಐಶರ್ 3018 ಐಶರ್ ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಷ್ಟು ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.